ಎಂಟೈರ್ ಪ್ರಾಜೆಕ್ಟ್ ಸುಮಾರು ಒಂದು 70ರಿಂದ 73 ಕಿಲೋಮೀಟರ್ ಉದ್ದ ಇದೆ. ಈ ಸರ್ಕಾರ ಬಂದ ಮೇಲೆ ಇದಕ್ಕೆ ಒಂದು ಹೊಸ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಒಂದು ಆಯಾಮವನ್ನು ಕೊಡಲಾಗಿದೆ. 20 ವರ್ಷದ ಹಿಂದೆನೆ 2006ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು. ಇಷ್ಟು ತಡ ಯಾವ ಯೋಜನೆ ಆಗಬಾರ್ದು. ಇದರಿಂದ ಆ ಜಮೀನಿನ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ. 20,000 ಕೋಟಿ ಭೂಸ್ವಾಧೀನಕ್ಕೋಸ್ಕರ, ಆಮೇಲೆ ಒಂದು 7,000 ಕೋಟಿ ಯೋಜನೆಗೆ ಅಂತ. ಸೊ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಸರ್ಕಾರದ ಬೊಕ್ಕಸೆಯಿಂದ ಕೊಡೋದು ಬಹಳ ಕಷ್ಟ. ಯಾವ ರೀತಿ ಇದನ್ನ ಫಂಡ್ ಮಾಡಬೇಕು ಅಂದಾಗ ಈ ಒಂದು ರಸ್ತೆಗೆ ಇರುವಂತಹ 100 ಮೀಟರ್ ಅಗಲದ ಏನ್ ಜಮೀನ್ ಪಡ್ಕೊಂತೀವಿ, ಅದರಲ್ಲಿ 50 ಮೀಟರ್ ಮಾತ್ರ ರಸ್ತೆ ಮಾಡಿ 50 ಮೀಟರ್ ಒಂದು ವಾಣಿಜ್ಯ ಕಾರಿಡಾರ್ ಮಾಡಿಕೊಂಡು ಅದರಿಂದ ಬಂದ ಆದಾಯವನ್ನ ಮರುಪಾವತಿ ಮಾಡಬೇಕು ಅಂತ ಒಂದು ಚಿಂತನೆಯಿಂದ ಒಂದು ಯೋಜನೆಯನ್ನು ತಯಾರು ಮಾಡಲಾಯಿತು. ಒಂದು DPR ಕೂಡ ಆಯಿತು. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಬೆಂಗಳೂರು ತುಂಬಾನೇ ಹ್ಯಾಪನಿಂಗ್ ಸಿಟಿ. ಇಲ್ಲಿ ಬೇರೆ ಕಡೆಯಿಂದ ಸಾಕಷ್ಟು ಜನ ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಬೆಂಗಳೂರು ಅಂದ ತಕ್ಷಣ ತಟ್ಟರೆ ನೆನಪಾಗೋದು ಟ್ರಾಫಿಕ್ ಅಂತ ಹೇಳಿ. ಆದರೆ ಇದನ್ನ ಬದಲಾಯಿಸೋದಕ್ಕೆ ಮತ್ತೆ ಮರುಜೀವ ಪಡ್ಕೊಂಡು ಬರ್ತಿದೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. PRR ಪೆರಿಫೇರಿಯಲ್ ರಿಂಗ್ ರೋಡ್ ಮತ್ತೆ ಮರುಜೀವ ಪಡಿತಾ ಇದೆ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಚೇರ್ಮನ್ ಆದಂತಹ LK ಅತೀಕ್ ಅವರು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಪ್ರಾಜೆಕ್ಟ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಮೊದಲಿಗೆ 2 ದಶಕಗಳ ನಂತರ ಈ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಈಗ ಹೆಸರೇನಾಗಿದೆ ಮತ್ತೆ ಮರುಜೀವ ಪಡಿತಾ ಇದೆ. ಯಾಕೆ ಇಷ್ಟು ಡಿಲೇ ಆಯಿತು ಸರ್? ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಬೆಂಗಳೂರು ಸುತ್ತಲೂ ಒಂದು ವರ್ತುಲ ರಸ್ತೆ ಮಾಡಬೇಕು ಎಂಬ ಯೋಜನೆ ಬಹಳ ವರ್ಷಗಳಿಂದ ಇತ್ತು. ದಕ್ಷಿಣದಲ್ಲಿ ನೈಸ್ ರೋಡ್ ಆದಮೇಲೆ ಉತ್ತರದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಪ್ಲಾನ್ ಆಗಿ 2007ರಲ್ಲೇ ಇದರ ಒಂದು 1810 ಎಕರೆ ಜಮೀನು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. ಸೊ 2005-6ರಲ್ಲಿ ಪ್ರಾಥಮಿಕ ಅಧಿಸೂಚನೆ, 2007ರಲ್ಲಿ ಅಂತಿಮ ಅಧಿಸೂಚನೆ ಮಾಡಿ ಫೈನಲ್ ನೋಟಿಫಿಕೇಶನ್ ಇಶ್ಯೂ ಆಗಿ ಪ್ಲಾನ್ ಆಗಿತ್ತು ರಸ್ತೆ. ಆದರೆ ಆ ಕಾರಣಾಂತರದಿಂದ ಅದು ಕಂಪೆನ್ಸೇಷನ್ ಕೊಟ್ಟು ರೈತರಿಂದ ಜಮೀನು ಪಡ್ಕೊಳ್ಳಲಿಲ್ಲ, ಯೋಜನೆ ಸ್ಟಾರ್ಟ್ ಆಗಲಿಲ್ಲ. ಅನೇಕ ಬಾರಿ ಯೋಜನೆ ಮಾಡಬೇಕು ಅಂತ ಮುಂದುವರೆದಿದೆ ಸರ್ಕಾರಗಳು. ಆದರೆ ಯಾವುದೋ ಅನುದಾನದ ಕೊರತೆ, ಹಣ ಇಲ್ಲ ಎಂಬ ಕಾರಣಕ್ಕೋ ಏನೋ ಅದು ಆಗಲೇ ಇಲ್ಲ. ಮಧ್ಯದಲ್ಲಿ 2-3 ಸಾರಿ ಬೇರೆ ಬೇರೆ ಬದಲಾವಣೆಗಳನ್ನು ಕೂಡ ಮಾಡಿದ್ರು. ಹಾಗಾಗಿ ಇದು ಒಂದಿಲ್ಲ ಒಂದು ಕಾರಣದಿಂದ ಇದು ತುಂಬ ವಿಳಂಬ ಆಗಿದೆ. ಸುಮಾರು ಈಗ ಆಲ್ರೆಡಿ 20 ವರ್ಷದ ಹಿಂದೆನೆ 2006ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು. ಸೊ 20 ವರ್ಷ ಆಗಿದೆ. ಇಷ್ಟು ತಡ ಯಾವ ಯೋಜನೆ ಆಗಬಾರ್ದು. ಇದರಿಂದ ವಿಶೇಷವಾಗಿ ಯಾವ ಜಮೀನು ಅಧಿಸೂಚಿಸಲ್ಪಟ್ಟಿದೆಯೋ ಆ ಜಮೀನಿನ ರೈತರಿಗೆ ತುಂಬ ಅನಾನುಕೂಲ ಆಗಿದೆ, ತುಂಬ ಅನ್ಯಾಯ ಆಗಿದೆ. ಸುಮಾರು 20 ವರ್ಷ ಅವ್ರೇನು ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ನಾವು ಕೂಡ ರಸ್ತೆ ಮಾಡಲಿಲ್ಲ. ಇದು ತುಂಬ ವಿಳಂಬ ಆಗಿದೆ. ಆದರೆ ಈಗ ಇದನ್ನು ಈ ರಸ್ತೆಯನ್ನು ಮಾಡಬೇಕು ಅಂತ 2021-22ರಲ್ಲೂ ಕೂಡ ಒಂದೆರಡು ಪ್ರಯತ್ನಗಳು ಆದವು. ಇವು 2023ರಿಂದ ಈಚೆಗೆ ಈಗ ಸ್ವಲ್ಪ ಏನು ಪರಿಹಾರ ಕೊಡ್ತೀವಿ, ಅದಕ್ಕೆ ಬೇರೆ ಬೇರೆ ಆಪ್ಷನ್ಗಳನ್ನ ಕೊಟ್ಟು ಇದನ್ನು ಯೋಜನೆಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಯೋಜನೆಗೆ ಒಂದು ಪುನರ್ಜೀವ ಈಗ ಕೊಡಲಾಗಿದೆ. ಸರ್ ಓಕೆ, ಈ ಒಂದು ಯೋಜನೆ ಪುನರ್ಜೀವ ಪಡ್ಕೊಳ್ಳೋದಕ್ಕೆ ಯಾರು ಮುಖ್ಯ ಕಾರಣ ಸರ್? ಈ ಹಿಂದೆ ಯಾರ ಶ್ರಮ ತುಂಬ ಇದೆ? ಈಗ ಈ ಸರ್ಕಾರ ಬಂದ ಮೇಲೆ 2023ರ ಮೇದ ನಂತರ ಶ್ರೀ DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾದರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಈ ರಸ್ತೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಟರು ಅಧಿಕಾರಿಗಳಿಗೆ ಯಾವ ರೀತಿ ಮಾಡಬೇಕು ಅಂತ. ಇದಕ್ಕೆ ಒಂದು ವಿಶೇಷ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ತೀರ್ಮಾನ ಹಿಂದೆನೇ ಆಗಿತ್ತು. ಅದಕ್ಕೆ ಈ ಸರ್ಕಾರ ಬಂದ ಮೇಲೆ ಇದಕ್ಕೆ ಒಂದು ಹೊಸ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಒಂದು ಆಯಾಮವನ್ನು ಕೊಡಲಾಗಿದೆ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೆ ನಾವು ಯಾವ್ದು ಬಿಸ್ನೆಸ್ ಮಾಡೋದಿಲ್ಲ. ಈ ಒಂದು ಕಾರಿಡಾರ್ ಏನು ನಾವು ಮಾಡ್ತೀವಿ ಅದರಿಂದ ಅದರ ಸುತ್ತಮುತ್ತಲು ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಸರನ್ನು ಇಡಲಾಗಿದೆ. ಇದನ್ನ ಈಗ ನಾವು ಈಗ ಅನುದಾನದ ಕೊರತೆ ಇರೋದ್ರಿಂದ ಈ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ವತಿಯಿಂದ ಹಟ್ಕೋದಿಂದ ಒಂದು ಫಂಡ್ಸ್ ಪಡ್ಕೊಂಡು, ಸಾಲ ಪಡ್ಕೊಂಡು, ಆದರೂ ಯಾಕಂದರೆ ಸರ್ಕಾರ ಈಗ ಇದರಲ್ಲಿ ಸುಮಾರು 27,000ಕ್ಕೂ ಹೆಚ್ಚು ಇದರ ಎಸ್ಟಿಮೇಟ್ ಅಂದಾಜಾಗಿದೆ. ಅದರಲ್ಲಿ ಒಂದು 20,000 ಕೋಟಿ ಭೂಸ್ವಾಧೀನಕ್ಕೋಸ್ಕರ, ಆಮೇಲೆ ಒಂದು 7,000 ಕೋಟಿ ಯೋಜನೆಗೆ ಅಂತ. ಸೊ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಸರ್ಕಾರದ ಬೊಕ್ಕಸೆಯಿಂದ ಕೊಡೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಬಜೆಟಲ್ಲಿ ನಾವು ಪ್ರತಿ ವರ್ಷ ಕೊಡೋದು 3,000 ಕೋಟಿ ಮಾತ್ರ. ಅದು BBMPನ ಆಂತರಿಕ ರಸ್ತೆಗಳಿಗೆ ಹೋಗ್ತದೆ. ಹಾಗಿರುವಾಗ BDAಗೆನೇ ನಾವು 27,000 ಕೋಟಿಯಲ್ಲಿ ಈವನ್ ಒಂದು 5 ವರ್ಷನೂ ಪ್ರತಿ ವರ್ಷ 5,000 ಕೋಟಿ ಕೊಟ್ಟರು ಯೋಜನೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ 5,000 ಕೋಟಿ ಯೋಜನೆಗೆ ಕೊಡೋದು ಬಹಳ ಕಷ್ಟ ಆಗುತ್ತೆ ಒಂದೇ ಒಂದು ಪ್ರಾಜೆಕ್ಟ್ಗೆ.
ಹಾಗಾಗಿ ಆ ಒಂದು ಕಾರಣದಿಂದ ಇದು ತುಂಬ ಡಿಲೇ ಆಯಿತು. ಇದು ಹೀಗೆ ಮುಂದುವರೆದ್ರೆ ಇದು ಸರ್ಕಾರದ ಅನುದಾನದಿಂದ ಮಾಡೋದು ಭಾಳ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಸಾಲ ಪಡ್ಕೊಂಡು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಳೋಣ, ಆಮೇಲೆ ಟೋಲ್ ರೋಡ್ ಮಾಡಿದರೆ ಟೋಲಿಂದ ಸ್ವಲ್ಪ ಆದಾಯ ಬಂದಿದ್ದನ್ನು ರೋಡ್ ಕನ್ಸ್ಟ್ರಕ್ಷನ್ಗೆ ಪಡ್ಕೊಂಡಿರೋ ಸಾಲನ ಮರುಪಾವತಿ ಮಾಡ್ಬೋದು. ಈಗೇನು ಜಮೀನಿಗೋಸ್ಕರ ನಾವು ಮಾಡಿದ್ದೀವಿ, ಅದರಿಂದ ಈಗ BDAಗೆ ಒಟ್ಟಾರೆ ಈ ಎರಡೂ ಕಡೆ ಸ್ವಲ್ಪ ಅಭಿವೃದ್ಧಿ ಆದರೆ ಒಂದು ಬೆಟರ್ಮೆಂಟ್ ಟ್ಯಾಕ್ಸ್ ಅಂತ ಹಾಕ್ಬೋದು. ಆ ರೀತಿ ಅನುದಾನವನ್ನು ನಾವು ರೇಸ್ ಮಾಡಿಕೊಂಡು ಅದನ್ನು BDA ಸಾಲ ತೀರಿಸಲಿ ಎಂಬ ಒಂದು ಚಿಂತನೆ ಆಧಾರದ ಮೇಲೆ ಈ ಯೋಜನೆಗೆ ಒಂದು ಹೊಸ ದಿಕ್ಕನ್ನು ಕೊಡಲಾಯಿತು. ಅದಾದಮೇಲೆ ಈಗ ನಾವು ಹಡ್ಕೋದ ಜೊತೆಗೆ ಒಂದು ಸಾಲದ ಒಪ್ಪಂದ ಮಾಡಿಕೊಂಡು ಸಾಲ ಪಡ್ಕೊಂಡಿದ್ದೇವೆ. ಈಗಾಗಲೇ ಸಾಲ ಡ್ರಾ ಮಾಡೋದನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಸಾಂಕೇತಿಕವಾಗಿ ಒಂದು 50 ಕೋಟಿನ ನಾವು ಡ್ರಾ ಮಾಡಿದ್ದೇವೆ. ಅದು ಈಗ ಹೇಗೆ ನಮಗೆ ಅನುದಾನದ ಅವಶ್ಯಕತೆ ಇದೆ ಅದ್ರ ಪ್ರಕಾರ ನಾವು ಒಂದು ರಿಕ್ವಿಸಿಷನ್ ಕೊಟ್ಟರೆ ಅವ್ರು ಕೊಡ್ತಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಈಗ ದುಡ್ಡಿದೆ. ಈಗ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ರಸ್ತೆಯನ್ನು ಮಾಡಬೇಕು. ಸೊ ಆ ಒಂದು ಸ್ಥಿತಿಯಲ್ಲಿ ನಾವು ಈಗಿದ್ದೇವೆ. ಸರ್ 2007ನಲ್ಲೇ ಈ ಪ್ರಾಜೆಕ್ಟ್ ಏನಿದೆ ಮುಂದೆ ಬಂತು, ಸಂಪೂರ್ಣವಾಗಿ ಪ್ರಿಪೇರ್ ಆಗಿತ್ತು, ಲೈಕ್ DPR ಕೂಡ ರೆಡಿ ಆಗಿತ್ತು ಅವಾಗ. ಆವಾಗ ಮತ್ತೆ ಇವಾಗ DPR ಅಲ್ಲಿ ಏನ್ ಬದಲಾವಣೆ ಆಗಿದೆ? ಇವಾಗಿನ ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಲಾಗ್ತಿದೆ? 2007ರಲ್ಲಿ ಏನು DPR ಏನು ಆಗಿರ್ಲಿಲ್ಲ. ನಂತರ ಈಗ 2020-21ರಲ್ಲಿ ಒಂದು DPR ಅಂತ ಮಾಡಿದ್ರು. ಆಮೇಲೆ 22-23ರಲ್ಲೂ ಕೂಡ ಮಾಡಿದ್ದಾರೆ ಅಂತ ಕಾಣ್ತದೆ. ಈಗ ಈ ಸರ್ಕಾರ ಬಂದ್ಮೇಲೆ ಇದಕ್ಕೆ ಈಗ ಯಾವ ರೀತಿ ಇದನ್ನ ಫಂಡ್ ಮಾಡಬೇಕು ಅಂದಾಗ ಹಡ್ಕೋದಿಂದ ಸಾಲ ಪಡ್ಕೋಬೇಕು. ಆ ಸಾಲನ ಮರುಪಾವತಿ ಮಾಡೋದು ಹೇಗೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಸ್ತೆಗೆ ಇರುವಂತ 100 ಮೀಟರ್ ಅಗಲದ ಜಮೀನು ಪಡ್ಕೊಳ್ತೀವಿ, ಅದರಲ್ಲಿ 50 ಮೀಟರ್ ಮಾತ್ರ ರಸ್ತೆ ಮಾಡಿ 50 ಮೀಟರ್ ಒಂದು ವಾಣಿಜ್ಯ ಕಾರಿಡಾರ್ ಮಾಡಿಕೊಂಡು ಅದರಿಂದ ಬಂದ ಆದಾಯವನ್ನು ಮರುಪಾವತಿ ಮಾಡಬೇಕು ಅಂತ ಒಂದು ಚಿಂತನೆಯಿಂದ ಒಂದು ಯೋಜನೆಯನ್ನು ತಯಾರು ಮಾಡಲಾಯಿತು. ಒಂದು DPR ಕೂಡ ಆಯಿತು. ಆದರೆ ನಾನು ಕಳೆದ 1 ವರ್ಷದಲ್ಲಿ ನಾನು ಇದಕ್ಕೆ ಚೇರ್ಮನ್ ಆಮೇಲೆ ಆಂತರಿಕವಾಗಿ ಚರ್ಚೆ ಮಾಡಿಬಿಟ್ಟು ಆ ರೀತಿ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನಾವು ರಸ್ತೆಗೋಸ್ಕರ ತಗೊಳ್ತಾ ಇರೋ ಜಮೀನನ್ನು ನಾವು ರಸ್ತೆಗೋಸ್ಕರನೇ ಉಪಯೋಗಿಸ್ಕೊಳ್ಳೋಣ. ಅದನ್ನು ನಾವು ಕಮರ್ಷಿಯಲ್ ಆಗಿ ಇನ್ನೊಬ್ಬರಿಗೆ ಮಾರೋದು ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅದು ರೈತರು ಕೂಡ ಭಾಳ ಅಪೋಸ್ ಮಾಡಿದ್ರು ಅದನ್ನು. ಯಾಕಂದರೆ ನಿಮಗೆ 50 ಮೀಟ್ರ್ ಇದ್ದರೆ 50 ಮೀಟ್ರ್ ಮಾತ್ರ ತಗೊಳ್ಳಿ, ಉಳಿದಿದ್ದು ಯಾಕೆ ತೊಗೊಳ್ತೀರಾ ಅನ್ನೊಂದು ವಾದ ಕೂಡ ಬರುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಒಂದು DPRನ ರಿವೈಸ್ ಮಾಡಬೇಕಾಯ್ತು. ಯಾಕಂತ ಹೇಳಿದ್ರೆ ಬರೀ 50 ಮೀಟ್ರ್ ಸಾಕಾಗೋದಿಲ್ಲ. ಯಾಕಂದರೆ ಎರಡೂ ಕಡೆ ನಾವು ಸರ್ವಿಸ್ ರೋಡ್ ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ವಿ. ಮೊದಲು ಸರ್ವಿಸ್ ರೋಡ್ ಒಂದೇ ಕಡೆ ಇತ್ತು. ಆಮೇಲೆ ನಾವು ರೈತರ ಜೊತೆಗೆ ಚರ್ಚೆ ಮಾಡಿದಾಗ ಇದೇ ಆಫೀಸಲ್ಲಿ ನನ್ನ ಜೊತೆಗೆ ಅನೇಕ ರೈತ ಗುಂಪುಗಳು ಬಂದು, ಸಂಘಟನೆಗಳು ಬಂದು, ಸರ್ವಿಸ್ ರೋಡ್ ಇಲ್ಲದೆ ಇದ್ದರೆ ಸಿಟಿ ರೋಡ್ ಮಾಡೋದು ನ್ಯಾಯಸಮ್ಮತವಲ್ಲ, ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವರ ಸಲಹೆ ಮೇಲೆ ನಾವೇನು ಮಾಡಿದ್ವಿ ಅಂದರೆ ಎರಡೂ ಕಡೆ ಸರ್ವಿಸ್ ರೋಡ್ ಮಾಡಿದ್ವಿ. ಎರಡೂ ಕಡೆ ಡಬಲ್ ಲೇನ್ ಸರ್ವಿಸ್ ರೋಡ್ ಮಾಡಿದಾಗ 50 ಮೀಟ್ರ್ ಸಾಕಾಗೋದಿಲ್ಲ ಅಂತ ನಾವು 65 ಮೀಟ್ರಿಗೆ ರಸ್ತೆಯನ್ನು ರೀಡಿಸೈನ್ ಮಾಡಿದ್ವಿ, ಮರುವಿನ್ಯಾಸ ಮಾಡಿದ್ದೇವೆ. ಹಾಗಾಗಿ ಇನ್ನೇನು 35 ಮೀಟರ್ ಉಳಿತದಲ್ಲ, ಅದಕ್ಕೆ ಒಂದು ಕಮರ್ಷಿಯಲ್ ಕಾರಿಡಾರ್ ಅಂತ ಮಾಡಿದ್ದೇವೆ. ಆದರೆ ಆ ಜಮೀನನ್ನು ನಾವು ಅದಕ್ಕೆ ಸೈಟ್ಗಳು ಮಾಡಿಬಿಟ್ಟು ಅದನ್ನು ರೈತರಿಗೆ ಕಾಂಪನ್ಸೇಷನ್ ರೂಪದಲ್ಲಿ ಅದನ್ನು ಕೊಡಬೇಕು ಅಂತ ಒಂದು ಒಂದು ಸಲಹೆಯನ್ನು ನಾವು ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಆಯಿತು. ಆವಾಗ ಇದ್ರ ಜೊತೆಗೆ ಒಟ್ಟಾರೆ ಎಲ್ಲ ಸೇರಿ ಒಂದು 5 ಆಪ್ಷನ್ಗಳು, ಕ್ಯಾಶು, ಕಮರ್ಷಿಯಲ್ ಸೈಟು, ರೆಸಿಡೆನ್ಷಿಯಲ್ ಸೈಟು ಅಥವಾ TDR ಅಥವಾ FAR, ಇಷ್ಟು 5 ಆಪ್ಷನ್ಸ್ನ ಕೊಡ್ಬೋದು ರೈತರಿಗೆ ಅನ್ನೋ ಒಂದು ಪ್ರಸ್ತಾವನೆಯನ್ನು ನಾವು ಮಂಡಿಸಿದಾಗ ಸಚಿವ ಸಂಪುಟ 16/10/2025 16 ಅಕ್ಟೋಬರ್ 2025 ರಂದು ಇದಕ್ಕೆ ಅನುಮೋದನೆ ಕೊಡ್ತು. ಆ ಅನುಮೋದನೆ ಕೊಟ್ಟ ನಂತರ ನಾವು ರೈತರಿಗೆ ಈ ಒಂದು 5 ಆಪ್ಷನ್ಸ್ನ ಕೊಟ್ಟಿದ್ದೇವೆ. ಆ 5 ಆಪ್ಷನ್ಸಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿಕೊಂಡು ತಾವು ತಗೊಳ್ಳಿ. ಯಾಕಂತ ಹೇಳಿದ್ರೆ ರೈತರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಏನು ನಾವು ಕ್ಯಾಶ್ ನಾವು ಕೊಡ್ತಾ ಇದ್ದೇವೆ, ಗ್ರಾಮಾಂತರ ಪ್ರದೇಶದಲ್ಲಿ ಗೈಡೆನ್ಸ್ ವ್ಯಾಲಿನ 3 ಪಟ್ಟು, ನಗರ ಪ್ರದೇಶದಲ್ಲಿ ಗೈಡೆನ್ಸ್ ವ್ಯಾಲಿನ 2 ಪಟ್ಟು ಲೆಕ್ಕ ಹಾಕಿ ನಾವು ಮಾಡಿದ್ದೀವಿ. ಅದು ಕೂಡ ಸಾಕಾಗೋದಿಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಒಂದು ದೂರು ನಮ್ಮ ಮುಂದೆ ಇದೆ. ಹಾಗಾಗಿ ನಾವು ರೈತರಿಗೆ ಏನು ಹೇಳ್ತಾ ಇದ್ದೀವಿ, ಆಯಿತು ಈಗ ನಾವು ಹಾಗಾದರೆ ನಾವು ಬೇರೆ ಆಪ್ಷನ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಕಮರ್ಷಿಯಲ್ ಸೈಟು ರಸ್ತೆ ಪಕ್ಕ ಆದರೆ ಅದಕ್ಕೇನು FAR ದೊರಕ್ತದೆ ಅದು 3.25 ಬರುತ್ತೆ. ಅದರಿಂದ ನೀವು ಏನು ಬಿಲ್ಡಿಂಗ್ ಕಟ್ಟಕ್ಕೆ ಆಸ್ಪದ ಇದೆ ಅದು ತುಂಬ ಜಾಸ್ತಿ, ಒಂದು 8,353 ಸ್ಕ್ವೇರ್ ಫೀಟ್ ಒಂದು ಎಕರೆಗೆ ನಾವು ಕೊಡ್ತೀವಿ. ಅದರಲ್ಲಿ 3.25 FAR ಕೊಡಬೇಕು ಕೊಟ್ಟರೆ ಆಲ್ಮೋಸ್ಟ್ ಒಂದು 26,000 ಸ್ಕ್ವೇರ್ ಫೀಟಿನ ಕಟ್ಟಡ ಕಟ್ಬೋದು. ಅದು ಕೂಡ ಒಂದು ಆಪ್ಷನ್ ಇದೆ. ಅಥವಾ TDR ತಗೊಳ್ಳಿ. TDR ಅಲ್ಲಿ ನಾವು ವಸತಿ ನಿವೇಶನದ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ, ಸೈಟಿನ ಗೈಡೆನ್ಸ್ ವ್ಯಾಲ್ಯೂ ಇದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ. 1 ಎಕರೆಗೆ 2 ಪಟ್ಟು ನಾವು TDR ಕೊಡ್ತೀವಿ. 1 ಎಕರೆಗೆ 43,000
560 ಸ್ಕ್ವೇರ್ ಫೀಟ್ ಇದೆ. 2 ಎಕರೆ ಮಾಡಿದರೆ 87,000ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟಿನ ಅಷ್ಟು TDR ನಿವೇಶನದ ಬೆಲೆ ಏನಿದೆ ಅದ್ರ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದೀವಿ. ಹೀಗಾಗಿ ಕೆಲವರು ಒಪ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಇನ್ನೂ ಸ್ವಲ್ಪ ವಿರೋಧನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮಾತುಕತೆ ನಡೀತಾ ಇದೆ. ಈಗ ಮತ್ತೊಂದು ಕ್ವಶನ್ ಏನಂದ್ರೆ, ಈ ರೀತಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ, ಅದರಲ್ಲೂ ಫ್ಲೈಓವರ್ಗಳು, ರಿಂಗ್ ರೋಡ್ ಬರಬೇಕಾದ್ರೆ ಏನೆಲ್ಲ ನಾರ್ಮಲ್ ಗೈಡ್ಲೈನ್ಸ್ ಇರುತ್ತೆ ಸರ್ಕಾರದ ಕಡೆಯಿಂದ? ಈಗ 8 ಲೇನಿನ ರಸ್ತೆ ನಾವು ಮಾಡ್ತಾ ಇದ್ದೀವಿ. 8 ಲೇನ್ಸ್ ಎಕ್ಸ್ಪ್ರೆಸ್ ಲೇನ್ಸು, ಅದ್ರ ಜೊತೆಗೆ 4 ಸರ್ವಿಸ್ ಲೇನ್ಸು, ಅಂದರೆ 12 ಲೇನ್ ಆಗ್ತದೆ. 65 ಮೀಟ್ರಲ್ಲಿ ಮಧ್ಯದಲ್ಲಿ ಒಂದು 4.5 ಮೀಟ್ರಿನ ಮೀಡಿಯನು, ಆಮೇಲೆ ಒಂದು ಫ್ಯೂಚರಲ್ಲಿ ಮೆಟ್ರೋ ಕಟ್ಟಬೇಕು ಅಂದರೆ ಅದಕ್ಕೊಂದು 4 ಮೀಟ್ರಿನ ಜಮೀನನ್ನ ಮೀಸಲಿಡ್ತಾ ಇದ್ದೇವೆ. ಅಷ್ಟು ಮಾಡಿದರೆ ಕಂಪ್ಲೀಟ್ 65 ಮೀಟರ್ಸ್ ಆಗುತ್ತೆ. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ 8 ಲೇನ್ ಎಕ್ಸ್ಪ್ರೆಸ್ ವೇ, 4 ಲೇನ್ಸ್ ಆಫ್ ಸರ್ವಿಸ್ ಲೇನ್ಸ್ ಆನ್ ಬೋತ್ ಸೈಡ್ಸ್, ಮತ್ತು ಕಂಪ್ಲೀಟ್ಲಿ ಸಿಗ್ನಲ್ ಫ್ರೀ. ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ಇದನ್ನ ಕ್ಲೋವರ್ ಲೀಫ್ ಇಂಟರ್ಚೇಂಜಸ್ ಅಥವಾ ಗ್ರೇಡ್ ಸಪರೇಟರ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಎಂಟೈರ್ ಪ್ರಾಜೆಕ್ಟ್ ಸುಮಾರು ಒಂದು 70ರಿಂದ 73 ಕಿಲೋಮೀಟರ್ ಉದ್ದ ಇದೆ. ಅದರಲ್ಲಿ ಒಂದು 10 ಕಡೆ ಇಂಟರ್ಚೇಂಜಸ್ ಮಾಡ್ತಾ ಇದ್ದೀವಿ. ಆ 10 ಕಡೆ ಇಂಟರ್ಚೇಂಜಸ್, ಒಂದು ಮಾದಾವರದಲ್ಲಿ ನೈಸ್ ಜೊತೆಗೆ ಇಂಟಗ್ರೇಷನ್ ಮಾಡ್ತೇವೆ. ಎರಡನೇದು ಅದಾದ್ಮೇಲೆ ಹೆಸರುಘಟ್ಟ ಬರುತ್ತೆ. ಹೆಸರುಘಟ್ಟದಲ್ಲಿ ಒಂದು ಗ್ರೇಡ್ ಸಪ್ರೇಟರ್ ಮಾಡ್ತೀವಿ, ಅಂದರೆ ಅದು ಮೇಲೆ ಹೋಗ್ತದೆ. ಅಲ್ಲಿ ಕ್ಲೋರ್ ಲೀಫ್ ಏನು ಜಾಸ್ತಿ ಮಾಡ್ತಾ ಇಲ್ಲ. ಬಟ್ ಅದಾದ್ಮೇಲೆ ದೊಡ್ಡಬಳ್ಳಾಪುರ ರೋಡು, ಬಳ್ಳಾರಿ ರೋಡು, ಆಮೇಲೆ ಹೆನ್ನೂರು ರೋಡು, ಆಮೇಲೆ ಓಲ್ಡ್ ಮದ್ರಾಸ್ ರೋಡು, ಚನ್ನಸಂದ್ರ, ಸರ್ಜಾಪುರ, ಮತ್ತು ಕೊನೆಗೆ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡ್. ಇಷ್ಟು ಕಡೆ 10 ಕಡೆ ನಾವು ಇಂಟರ್ಚೇಂಜಸ್ ಮಾಡ್ತಾ ಇದ್ದೀವಿ. ಮೊದಲು ಇಷ್ಟು ಕಡೆ ಇಂಟರ್ಚೇಂಜಸ್ ಇರಲಿಲ್ಲ, ಒಂದು 3-4 ಇಂಟರ್ಚೇಂಜಸ್ ಇದ್ವು. ಆದರೆ ನಾವು ಇಲ್ಲಿ ಸುಮಾರು ಎಕ್ಸ್ಪರ್ಟ್ ಜೊತೆಗೆ ಚರ್ಚೆ ಮಾಡಿದಾಗ ಅಲ್ಲಿ ಅಂಥ ಕಡೆ ವಿಶೇಷವಾಗಿ ವೈಟ್ ಫೀಲ್ಡ್ ಜಂಕ್ಷನ್ನು, ಚನ್ನಸಂದ್ರ, ಸರ್ಜಾಪುರ ಅಲ್ಲೆಲ್ಲ ನೀವು ಇಂಟರ್ಚೇಂಜ್ ಮಾಡದೇ ಇದ್ರೆ ಅಲ್ಲಿ ತುಂಬ ಟ್ರಾಫಿಕ್ ಕಂಜೆಷನ್ ಆಗುತ್ತೆ, ಫ್ಯೂಚರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಆಗೋದಿಲ್ಲ ಅಂತ ಸಲಹೆ ಬಂತು. ಹಾಗಾಗಿ ನಾವು ಇಷ್ಟು 10 ಇಂಟರ್ಚೇಂಜಸ್ಸು, 70 ಕಿಲೋಮೀಟರ್ಸ್ ಲಾಂಗ್ ರೋಡ್, 8 ಲೇನ್ ಪ್ಲಸ್ 4 ಲೇನ್ ಸರ್ವಿಸ್ ರೋಡ್ಸ್. ಸರ್, ಈಗ ಭೂಸ್ವಾಧೀನ ಎಷ್ಟು ಪರ್ಸೆಂಟೇಜ್ ಮುಗಿದಿದೆ ಸರ್? ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪ್ರಾಜೆಕ್ಟ್ ಶುರುವಾಗಲಿಕ್ಕೆ? ಭೂಸ್ವಾಧೀನ ಈಗ ಆಸ್ ಆಫ್ ನೌ 14% ರೈತರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆಮೇಲೆ ನಾವು 587 ಎಕರೆ ಜಮೀನನ್ನು ಸ್ವಾಧೀನ ಪಡ್ಕೊಂಡಿದ್ದೇವೆ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಇಷ್ಟು ದೊಡ್ಡ ಪ್ರಾಜೆಕ್ಟು ಸುಮಾರು ಈಗ ಇದರ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ನಾವು. ಬಹುಶಃ ಇದರಿಂದ 8,000-9,000 ಕೋಟಿ ಆಗ್ಬೋದು. ಯಾಕಂದರೆ ಹಿಂದೆ 6,800 ಕೋಟಿ ಅಂತ ಇತ್ತು. ಆದರೆ ಈಗ ನಾವು ಇಂಟರ್ಚೇಂಜಸ್ ಜಾಸ್ತಿ ಮಾಡಿದ್ದೀವಿ, ಸರ್ವಿಸ್ ಲೇನ್ ಹೆಚ್ಚು ಮಾಡಿದ್ದೀವಿ, ಆಮೇಲೆ ಫ್ಲೈಓವರ್ಸು ಕೂಡ ಜಾಸ್ತಿ ಇದ್ದಾವೆ. ವಿಶೇಷವಾಗಿ ಫಾರೆಸ್ಟಲ್ಲಿ ಹೋಗೋ ಕಡೆ ಫ್ಲೈಓವರು ಮಾಡ್ತಾ ಇರೋದ್ರಿಂದ ಫಾರೆಸ್ಟು ಮತ್ತು ಲೇಕ್ಸಲ್ಲಿರೋ ಕಡೆ ಎಲ್ಲ ನಾವು ಎಲಿವೇಟೆಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಒಂದೇ ಪ್ಯಾಕೇಜ್ ಮಾಡಿ ಒಬ್ರಿಗೆ ಕೊಟ್ಟರೆ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು 3 ಪ್ಯಾಕೇಜಲ್ಲಿ ಇದನ್ನು ನಾವು ವಿಂಗಡಿಸಿದ್ದೇವೆ. ಅದ್ರ ಪ್ರಕಾರ ಒಂದೊಂದೇ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಇದು ಮಾಡ್ತೇವೆ. ಈಗ ಮೊದಲನೇ ಪ್ಯಾಕೇಜು ನಮಗೆ ಮಾದಾವರ, ನೆಲಮಂಗಲ ಹತ್ರ ಮಾದಾವರ ಅಂತ ಇದೆ, ಅಲ್ಲಿಂದ ಯಲಹಂಕದ ಹತ್ರ ಏರ್ಪೋರ್ಟ್ ರೋಡ್ಗೆ ತಂದು ಕನೆಕ್ಟ್ ಮಾಡೋಕ್ಕೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಅದು ಪ್ಯಾಕೇಜ್ ನಂಬರ್ 1. ಆ ಏರಿಯಾದಲ್ಲಿ ನಮಗೆ ಆಲ್ರೆಡಿ ಈಗ ಒಂದು 80% ಜಮೀನು ಭೂಸ್ವಾಧೀನ ನಮಗೆ ಆಗಿದೆ, ನಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದಾರೆ BDAದವರು. ಅದನ್ನು ನಾವು ಮೊದಲು ಟೆಂಡರ್ ಕರಿತೀವಿ. ಸರ್, ಇವಾಗ ನೀವು ಅರಣ್ಯ ಅಂತ ಹೇಳಿದ್ರೆ ಇದು ತುಂಬಾನೇ ದೊಡ್ಡ ಪ್ರಾಜೆಕ್ಟ್, 73-74 ಕಿಲೋಮೀಟರ್ಸ್ ಉದ್ದದ ಪ್ರಾಜೆಕ್ಟು. ತುಂಬ ಮರಗಳ ಅಡ್ಡ ಬರುತ್ತೆ. ಒಂದು ಅರಣ್ಯ ಕೂಡ ಸೆಂಟ್ರಲಿ ಸಿಗುತ್ತೆ, ಜಾರಕ ಬಂಡಿ ಕಾವಲ್ ಅರಣ್ಯ ಕೂಡ ಸಿಗುತ್ತೆ. ಸೊ ಇದು ಯಾವ ರೀತಿ ನೀವು ಪ್ರಿಕಾಷನ್ಸ್ ಅನ್ನು ತಗೊಂಡಿದ್ದೀರಾ, ಅರಣ್ಯ ಇಲಾಖೆ ಮತ್ತೆ ನೀವು ಯಾವ ರೀತಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಈ ಯೋಜನೆ ಒಂದು ಜಾರಕ ಬಂಡೆ ಕಾವಲು ಅರಣ್ಯ ಇದೆ, ಅದರ ಮೂಲಕ ಹಾದು ಹೋಗ್ತದೆ. ಆಮೇಲೆ ಒಟ್ಟು ಒಂದು 6 ಕೆರೆಗಳು, ಲೇಕ್ಗಳ ಪಕ್ಕದಲ್ಲಿ ಅದರ ಬಫರ್ ಝೋನ್ನಲ್ಲಿ ಹಾದು ಹೋಗ್ತದೆ. ಹಾಗಾಗಿ ಅದನ್ನು ನಾವು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತಗೊಳ್ಳೋದಕ್ಕೆ ಇದನ್ನು ಎಲ್ಲ ಪ್ರೊಸೆಸ್ ಮಾಡಿದ್ದೇವೆ. ಈಗ ಒಟ್ಟಾರೆ ಜಾರಕ ಬಂಡೆ ಕಾವಲಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ರಸ್ತೆಯನ್ನು ಎಲಿವೇಟ್ ಮಾಡಿಬಿಟ್ಟಿದ್ದೇವೆ. ಎಲಿವೇಟ್ ಮಾಡಿಬಿಟ್ಟು ಬರೀ ಒಂದು 35 ಮೀಟರ್ ಮಾತ್ರ ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ, 65 ಮೀಟರ್ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಸರ್ವಿಸ್ ರೋಡ್ ಕೊಡೋ ಅಗತ್ಯ ಇಲ್ಲ. ಅಲ್ಲಿ ಸರ್ವಿಸ್ ರೋಡ್ ಇಲ್ಲಿಗೆ ಮೊಟಕುಗೊಳಿಸಿ ಅದನ್ನು ಬೇರೆ ಕಡೆ ಕನೆಕ್ಟ್ ಮಾಡಿ ಪುನಃ ವಾಪಸ್ ರೀಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಮತ್ತು ಪಿಲ್ಲರ್ಸ್ ಮೇಲೆ ಹೋಗ್ತದೆ. ಸೊ ಅಲ್ಲಿ ಅಷ್ಟಾದರೂ ಕೂಡ ಒಂದು 2.85 ಹೆಕ್ಟೇರ್ಸ್
ಅಷ್ಟು ಜಮೀನು ಫಾರೆಸ್ಟ್ ಜಮೀನು ನಾವು ಅರಣ್ಯೇತರ ಪ್ರದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ಅನುಮತಿನ ಕೇಳಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಆದಮೇಲೆ ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ ಸಬ್ಮಿಟ್ ಮಾಡ್ತೀವಿ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗುತ್ತೆ. ಆಸ್ ಫಾರ್ as ಲೇಕ್ಸ್ ಆರ್ ಕನ್ಸರ್ನ್ಡ್, ಅದಕ್ಕೇನು ಗೈಡ್ಲೈನ್ಸ್ ಏನಿದೆ, ಯಾವುದೇ ಕಾರಣಕ್ಕೆ ಈಗ ಇರೋಂತಹ ವಾಟರ್ ಸ್ಪ್ರೆಡ್ ಏರಿಯಾನ ಮೊಟಕುಗೊಳಿಸಬಾರ್ದು, ಕಡಿಮೆ ಮಾಡಬಾರ್ದು. ಆಮೇಲೆ ಹಾಗಾಗಿ ನಾವೇನು ಮಾಡ್ತಾ ಇದೀವಿ ಅಂದರೆ ಲೇಕ್ಸ್ ಇರೋ ಕಡೆ ಕೂಡ ಪಿಲ್ಲರ್ಸ್ ಮಾಡಿಕೊಂಡು ಎಲಿವೇಟ್ ಮಾಡ್ತೇವೆ. ಒಂದು. ಎರಡನೇದು, ಆ ಲೇಕ್ಗಳನ್ನ ಈಗ ರಸ್ತೆ ಮಾಡುವಾಗ ನಮಗೆ ಸುಮಾರು ಮಣ್ಣಿನ ಅವಶ್ಯಕತೆ ಇರೋದ್ರಿಂದ ಆ ಲೇಕ್ಗಳು ಏನಾದರೂ ಒಂದು ವೇಳೆ ಒಣಗಿದ್ರೆ, ಅಲ್ಲಿ ನೀರು ಇಲ್ಲದೇ ಇದ್ದರೆ ಅದನ್ನು ನಾವು ಸ್ವಲ್ಪ ಡಿಸಿಲ್ಟ್ ಮಾಡಿಬಿಟ್ಟು ಅದು ಲೇಕನ್ನ ಇನ್ನೂ ರಿಜುನೇಟ್ ಕೂಡ ಮಾಡಿಬಿಟ್ಟು, ಮತ್ತು ಯಾವುದೇ ಕಾರಣಕ್ಕೆ ವಾಟರ್ ಸ್ಪ್ರೆಡ್ ಏರಿಯಾನ ಕಡಿಮೆ ಮಾಡದೇ ಇರೋ ಹಾಗೆ, ಲೇಕ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗದೇ ಇರೋ ಹಾಗೆ ಒಂದು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ರೆಡಿ ಮಾಡಿದ್ದೇವೆ. ಒಂದು ಏಜೆನ್ಸಿ ಇದೆ, ಅವರು ನಮಗೆ ಕನ್ಸಲ್ಟೆಂಟ್ ಇದ್ದಾರೆ, ಅವ್ರು ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅದನ್ನು ನಾವು ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ನಾವು ನೆಡಬೇಕಾಗುತ್ತೆ. ಆಮೇಲೆ ಕಂಪೆನ್ಸೇಟರಿ ಅಫಾರೆಸ್ಟೇಷನ್ಗೆ ನಾವು ಎಷ್ಟು ಜಮೀನು ತಗೊಳ್ತಾ ಇದ್ದೀವಿ ಅಷ್ಟು ಜಮೀನನ್ನು ಬನರ್ಘಟ್ಟ ಹತ್ರ ಒಂದು ಕಡೆ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಕಂಪೆನ್ಸೇಟರಿ ಅಫಾರೆಸ್ಟೇಷನ್ಗೋಸ್ಕರ ನಾವು ಅರಣ್ಯ ಇಲಾಖೆಗೆ ಜಮೀನನ್ನು ವಶಕ್ಕೆ ಕೊಟ್ಟಿದ್ದೇವೆ. ಅವರು ಪಡ್ಕೊಂಡ ಮೇಲೆ ಅವರು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದರಿಂದ ಏನು ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಆಗುತ್ತೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋ ಸಲುವಾಗಿ ಅದು ಎಲ್ಲ ಮೆಜರ್ಸ್ನ ತಗೊಂಡಿದ್ದೇವೆ. ಸರ್, ಈ ಒಂದು ಪ್ರಾಜೆಕ್ಟ್ ಮೇನ್ ಉದ್ದೇಶ ಬಂದು ಟ್ರಾಫಿಕ್ ಕಮ್ಮಿ ಮಾಡೋದು. ಇದ್ರ ಜೊತೆಗೆ ಯಾವ ರೀತಿ ಬೆಂಗಳೂರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಪ್ರಾಜೆಕ್ಟ್? ಬೆಂಗಳೂರು ನಾರ್ತ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾದ ರಸ್ತೆಗಳ ನಡುವಿನ ಸಂಪರ್ಕ ಬಹಳ ಸರಿಯಾಗಿಲ್ಲ. ಅಲ್ಲಿ ರಸ್ತೆಗಳೇ ಇಲ್ಲ. ಆದರೆ ಬೇಸಿಕ್ ಏನು ಮೂಲಭೂತ ಸೌಕರ್ಯಗಳು ಮಾಡಬೇಕಾಗಿತ್ತು ಅದು ಮಾಡಿಲ್ಲ. 2006ರಲ್ಲಿ ಪ್ಲಾನ್ ಮಾಡಿದ್ದು ಅದ್ರ ಪ್ರಕಾರ ಮಾಡಿಬಿಟ್ಟಿದ್ರೆ ಅದರಿಂದ ತುಂಬ ಅನುಕೂಲ ಆಗ್ತಾ ಇತ್ತು. ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರಸ್ತೆಯಿಂದ ಯಲಂಕ, ಅಲ್ಲಿಂದ ಹೆನ್ನೂರು, ಓಲ್ಡ್ ಮದ್ರಾಸ್ ರೋಡು, ಸರ್ಜಾಪುರ ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಂದ ಈಗ ನಾವು ಬರಬೇಕು ಅಂದರೆ ಇಲ್ಲ ಇದಕ್ಕೆ ಬರಬೇಕಾಗುತ್ತೆ, ಔಟರ್ ರಿಂಗ್ ರೋಡು ಹೆಬ್ಬಾಳ ಹತ್ರ ಬಂದೇ ಹೋಗಬೇಕಾಗುತ್ತೆ. ಹಾಗಾಗಿ ಸುಮಾರು ಟ್ರಾಫಿಕ್ ಕಂಜೆಷನ್ ಆಗಿದೆ. ಈ ರಸ್ತೆ ಆಗೋದ್ರಿಂದ ಟ್ರಾಫಿಕ್ ಕಂಜೆಷನಲ್ಲಿ ಗಣನೀಯವಾದ ಇಳಿತ ಆಗ್ತದೆ. ನಾರ್ತಲ್ಲಿ ಆಲ್ಮೋಸ್ಟ್ 40% ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸ್ಟಡೀಸ್ ಹೇಳಿದೆ. ನಾವು ಒಂದು ಕನ್ಸಲ್ಟೆಂಟಿಂದ ಸ್ಟಡಿ ಮಾಡಿದ್ವಿ, ಅವರು ಇದನ್ನು ಹೇಳಿದೆ, ಟ್ರಾಫಿಕ್ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬೆಟರ್ ಆಗುತ್ತೆ. ಆಮೇಲೆ ನಿಮ್ಮ ಏರ್ಪೋರ್ಟ್ಗೆ ಹೋಗೋದಕ್ಕೆ ಆಗಲಿ ಅಥವಾ ಹೈದರಾಬಾದ್ ಕನೆಕ್ಟಿವಿಟಿ, ಕೋಲಾರ ಕನೆಕ್ಟಿವಿಟಿ, ಆ ಕಡೆ ಚೆನ್ನೈ ಕನೆಕ್ಟಿವಿಟಿ ಎಲ್ಲ ಇಂಪ್ರೂವ್ ಆಗ್ತದೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ರಸ್ತೆಗಳು ಇಲ್ಲದೆ ಇರೋದ್ರಿಂದ, ಎಷ್ಟು ದೊಡ್ಡ ರಸ್ತೆ ಆಗೋದ್ರಿಂದ ರಸ್ತೆ ಎರಡೂ ಕಡೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗ್ತದೆ. ಅಲ್ಲಿ ಜಮೀನಿನ ಮೌಲ್ಯ ಹೆಚ್ಚಾಗ್ತದೆ. ಆ ಜಮೀನಿನಲ್ಲಿ ಹೊಸ ಇಂಡಸ್ಟ್ರೀಸ್ ಬರ್ಬೋದು ಮತ್ತು ಹೊಸ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಬರ್ಬೋದು. ಹಾಗಾಗಿ ಇದರಿಂದ ಹೊಸ ಇನ್ವೆಸ್ಟ್ಮೆಂಟ್ ಬರುತ್ತೆ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಎಲ್ಲ ಲಾಭಗಳು ಇದೆ ಈ ರಸ್ತೆಗಳಿಂದ. ಐ ಟಿ ಬಿಟಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಐ ಟಿ ಪಾರ್ಕ್ಸ್, ಯಾಕಂದ್ರೆ ಸಾಕಷ್ಟು ಈಗಲೂ ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬರ್ತಾ ಇದೆ. ಈಗಲೂ ಕೂಡ ಜಮೀನಿನ ಬೇಡಿಕೆ ಇದೆ. ಸೊ ಈ ಜಮೀನಿನ ಬೇಡಿಕೆ ಇರೋದ್ರಿಂದ, ಇಲ್ಲಿ ರಸ್ತೆ ಇಲ್ಲದೆ ಇರೋದ್ರಿಂದ ಕೆಲವು ಜಮೀನುಗಳು ಉಪಯೋಗ ಆಗಿರ್ಲಿಕ್ಕಿಲ್ಲ, ಬರೀ ಕೃಷಿಗೆ ಉಪಯೋಗ ಆಗ್ತದೆ. ಬಟ್ ರಸ್ತೆ ಮಾಡಿದರೆ ಅದರ ಮೌಲ್ಯ ಹೆಚ್ಚಾಗುತ್ತೆ, ಅದರಿಂದ ಆ ಭೂಮಾಲೀಕರಿಗೆ ಕೂಡ ಇನ್ನೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಟ್ಟಾರೆ ಈ ಯೋಜನೆಯಿಂದ ಆರ್ಥಿಕವಾಗಿ ಬೆಂಗಳೂರಿಗೆ ಅಭಿವೃದ್ಧಿ ಆಗ್ತದೆ ಮತ್ತು ಬಹುಮುಖ್ಯವಾಗಿ ಟ್ರಾಫಿಕ್ ಕಡಿಮೆ ಆಗ್ತದೆ. ಸರ್, ಇವಾಗ ಈ ಒಂದು ಪ್ರಾಜೆಕ್ಟ್ ಏನಿದೆ ಮರುಜೀವ ಪಡ್ಕೊಂಡಿದೆ, ಸಾಕಷ್ಟು ಆಕ್ಟಿವ್ ಆಗಿ ಎಲ್ಲ ಕೆಲಸಗಳು ನಡೀತಾ ಇದೆ. ಸಾಲ ತಗೊಳ್ಳೋದು ಆಗಿರ್ಬೋದು, ರೈತರ ಜೊತೆ ಚರ್ಚೆ ಮಾಡೋದಾಗಿರ್ಬೋದು. ಕಾಮಗಾರಿ ಯಾವಾಗ ಶುರುವಾಗುತ್ತೆ? ಕಾಮಗಾರಿ ಶುರುವಾದ್ಮೇಲೆ ಯಾವಾಗ ಪೂರ್ಣಗೊಳ್ಳುತ್ತೆ? ಇದನ್ನು ನಾವು ಆಗಲೇ ಹೇಳಿದ ಹಾಗೆ 3 ಪ್ಯಾಕೇಜ್ಗಳಲ್ಲಿ ವಿಂಗಡಿಸಿದ್ದೇವೆ. ಮೊದಲನೇ ಪ್ಯಾಕೇಜು ಮಾದಾವರದಿಂದ ಬಳ್ಳಾರಿ ರೋಡು ಯಲಂಕದ ಹತ್ರ 20 ಕಿಲೋಮೀಟರ್ ಉದ್ದ ಇದೆ. ಎರಡನೇ ಪ್ಯಾಕೇಜು ಅಲ್ಲಿಂದ ಬಳ್ಳಾರಿ ರೋಡಿಂದ ಹಳೆ ಮದ್ರಾಸ್ ರಸ್ತೆ, ಓಲ್ಡ್ ಮದ್ರಾಸ್ ರೋಡು ಎರಡನೇ ಪ್ಯಾಕೇಜು. ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 3ನೇ ಪ್ಯಾಕೇಜು. ಈ ರೀತಿ 3 ಸಪ್ರೇಟ್ ಪ್ಯಾಕೇಜ್ಗಳನ್ನ ಮಾಡಿಕೊಂಡು ಹಂತವಾಗಿ ಅದನ್ನು ಟೆಂಡರ್ ಕರಿಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಮೊದಲನೇ ಟೆಂಡರು ಈ ತಿಂಗಳಲ್ಲಿ ನಾವು ಕರಿಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಟೆಂಡರ್ ಕರೆದ್ರೆ 3 ತಿಂಗಳಲ್ಲಿ ಒಂದು ಏಜೆನ್ಸಿ ನಿಗದಿ ಆಗ್ತದೆ. ಏಜೆನ್ಸಿ ನಿಗದಿ ಆದ ನಂತರ 2.5 ಇಂದ 3 ವರ್ಷದ ಒಂದು ಕನ್ಸ್ಟ್ರಕ್ಷನ್ ಅವಧಿ ಕೊಡಬೇಕಾಗುತ್ತೆ. ಸೊ ಮುಂದಿನ 2.5 ಇಂದ 3.5 ಅಥವಾ 4 ವರ್ಷದಲ್ಲಿ ಈ ಯೋಜನೆಯನ್ನು ನಾವು ಕಾರ್ಯಗತ ಮಾಡ್ಬೋದು. ಮೊದಲನೇ ಪ್ಯಾಕೇಜ್ ಸ್ಟಾರ್ಟ್ ಮಾಡ್ತೀವಿ. ಎರಡನೇ ಪ್ಯಾಕೇಜು ಅದರ ನಂತರ ಜಮೀನಿನ ಒಂದು ಲಭ್ಯತೆಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನು ನಾವು ರೈತರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ನೋಡಿ ಇದರಲ್ಲಿ ಅನುಕೂಲ ಇದೆ,
ತಗೊಳ್ಳಿ, ಯಾಕಂತ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ಒಂದು ಕಮರ್ಷಿಯಲ್ ಸೈಟ್ ತೊಗೊಂಡ್ರೆ ಮುಂದೆ ಅದಕ್ಕೆ ಬೆಲೆ ಜಾಸ್ತಿ ಆಗ್ತದೆ ಆ, ಅನ್ನೋದನ್ನು, ಅಥವಾ ಟಿ ಡಿ ಆರ್ ತೊಗೊಳ್ಳಿ, ಅಥವಾ ಟಿ ಡಿ ಆರ್ ನಾವೇನೇನು ನಾವು ಪ್ರಸ್ತಾವನೆಗಳು ಕೊಟ್ಟಿದ್ದೇವೆ, ಆಪ್ಷನ್ಸ್ ಕೊಟ್ಟಿದ್ದೇವೆ, ಅದ್ರ ಬಗ್ಗೆ ಅವರು ಕೂಡ ಕೆಲವೊಂದು ನಮಗೆ ಉತ್ತರ ಕೊಡ್ತಾ ಇದ್ದಾರೆ. ಇದರಲ್ಲಿ ಲೀಗಲ್ ಸಮಸ್ಯೆಗಳು ಬರ್ಬೋದು ಅಂತ. ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಅಂದರೆ ಈಗ ನೀವು ಸೈಟು ಇನ್ನೂ ರೆಡಿನೇ ಆಗಿಲ್ಲ, ಯಾವಾಗ ಕೊಡ್ತೀರಾ ಅಂತ ಹೇಳ್ತಾರೆ. ಸುಮಾರು ಜನ ತಗೊಳ್ತಾ ಇದ್ದಾರೆ ಸರ್ಟಿಫಿಕೇಟು, ಬಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ತಗೊಳ್ತಾ ಇದ್ದಾರೆ. ಅದಕ್ಕೆ ಕಾಲಬದ್ಧವಾಗಿ ಟೈಮ್ ಬೌಂಡ್ ಆಗಿ ನೀವು ಕೊಡ್ತೀರಾ ಅಂತ ಕೇಳ್ತಾರೆ. ಹೌದು, ಕೊಡ್ತೀವಿ. ಅದಕ್ಕೆ ಯಾಕಂದರೆ ವಿಶೇಷವಾಗಿ ಈ ಯೋಜನೆಗೆ ಒಂದು ಪ್ರತ್ಯೇಕ ಒಂದು ಸಂಸ್ಥೆ ಮಾಡಿರೋದ್ರಿಂದ ನಮ್ಮ ಹತ್ರ ಟೈಮ್ ಇದೆ. ನಾವು ಬಿ ಡಿ ಜೊತೆಗೆ, ಮತ್ತು ನಾನು ಭಾಳ ಸೀನಿಯರ್ ಆಫೀಸರ್ ಇರೋದ್ರಿಂದ ಬಿ ಡಿ ಜೊತೆಗೆ ಮಾತಾಡಿ ನಾವು ಈ ಕಂಪನ್ಸೇಷನ್ ಕೂಡ ಯಾವುದೇ ತೊಂದರೆ ಆಗದೆ ಇರೋಗೆ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲೇ ಕರೆದು ರೈತರಿಗೆ ಚೆಕ್ ಕೊಟ್ಟು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ, ಯಾವುದೇ ಇದರಲ್ಲಿ ಅನುಮಾನಗಳು ಇರೋದು ಬೇಡ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಏನು ಬೇರೆ ಬೇರೆ ಆಪ್ಷನ್ಸು, ಜಮೀನು ಇರ್ಬೋದು, ಟಿ ಡಿ ಆರ್ ಇರ್ಬೋದು, ಎಫ್ ಐ ಆರ್ ಇರ್ಬೋದು, ಅದನ್ನು ತಗೊಳ್ಳೋದಕ್ಕೆ ನಿಮ್ಗೆ ಏನಾದರೂ ಅನುಮಾನಗಳಿದ್ರೆ ಅದನ್ನು ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದೀವಿ. ಸರ್, ಇದು ಒಂದು ದೊಡ್ಡ ಪ್ರಾಜೆಕ್ಟು, ತುಂಬ ವರ್ಷಗಳೇ ತಗೊಳುತ್ತೆ ಕಂಪ್ಲೀಟ್ ಆಗೋದಕ್ಕೆ. ಟ್ರಾಫಿಕ್ ಸಮಸ್ಯೆ ಏನಾದರೂ ಆಗ್ಬೋದಾ ಬೆಂಗಳೂರಲ್ಲಿ, ಅಥವಾ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಟ್ರಾಫಿಕ್ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಯಾಕಂದ್ರೆ ಇದೊಂದು ಗ್ರೀನ್ ಫೀಲ್ಡ್ ರಸ್ತೆ ಆಗಿರೋದ್ರಿಂದ, ಈಗಾಗಲೇ ರಸ್ತೆ ಇರೋದರಲ್ಲಿ, ರಸ್ತೆಯೇ ಇದ್ದು ಅದರಲ್ಲಿ ಸಂಚಾರ ಇದ್ದಾಗ ಅಲ್ಲಿ ನಿರ್ಮಾಣ ಮಾಡಕ್ ಹೋದ್ರೆ ಅದರಿಂದ ಟ್ರಾಫಿಕ್ ಡಿಸ್ರಪ್ಷನ್ ಆಗ್ತದೆ. ಬಟ್ ದಿಸ್ ಇಸ್ ಅ ಗ್ರೀನ್ ಫೀಲ್ಡ್ ರೋಡ್. ಅದರಿಂದ ನಾವು ಏನು ಕೆಲಸ ಮಾಡ್ತೀವಿ ಅಲ್ಲಿ ಅದರಿಂದ ಏನು ಡಿಸ್ರಪ್ಷನ್ ಆಗ್ಲಿಕ್ಕಿಲ್ಲ ಅಂತ. ಸರ್, ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಕಡೆಯಿಂದ ಒಳ್ಳೆ ಗುಣಮಟ್ಟದ ರಸ್ತೆಗಳನ್ನು ಕೊಡೋದಕ್ಕೆ, ಆಮೇಲೆ ಒಳ್ಳೆ ಕಾಮಗಾರಿಯನ್ನ ಮಾಡೋದಕ್ಕೆ ಯಾವ ರೀತಿ ಗೈಡ್ಲೈನ್ಸ್ ತಗೊಂಡಿದ್ದೀರಾ? ಕಚ್ಚಾ ವಸ್ತುಗಳ ಪರ್ಚೇಸ್ ಆಗಿರ್ಬೋದು, ಇದ್ರ ಬಗ್ಗೆ ಏನಾದರೂ ಒಂದು ನಾವೇನು ಟೆಂಡರ್ ಕರಿತೀವಿ, ಟೆಂಡರ್ ಕಾಂಟ್ರಾಕ್ಟರ್ಗೆ ಕಂಪ್ಲೀಟ್ಲಿ ಟರ್ನ್ಕಿ ಕಾಂಟ್ರಾಕ್ಟ್ ಕೊಡ್ತೇವೆ. ಅವರೇ ಕಟ್ಟಬೇಕು, ಅವರೇ 10 ವರ್ಷ ಅದನ್ನ ಮೇಂಟೈನ್ ಮಾಡಬೇಕು. ಇದಕ್ಕೆ ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಗೈಡ್ಲೈನ್ಸ್ನ ಫಾಲೋ ಮಾಡ್ತೇವೆ. ಮತ್ತು ಅತ್ಯಾಧುನಿಕ ರಸ್ತೆಯನ್ನು ಮಾಡೋದಕ್ಕೆ ಎಲ್ಲ ಗುಣಮಟ್ಟದ ಏನು ಪ್ರಮಾಣಗಳಿದ್ದಾವೆ ಅದನ್ನು ಫಾಲೋ ಮಾಡೋದಕ್ಕೆ ಒಂದು ಒಳ್ಳೆ ಕನ್ಸಲ್ಟೆಂಟ್ ತಗೊಂಡು ಅವ್ರ ಮೂಲಕ DPR ಮಾಡ್ತಾ ಇದ್ದೇವೆ. ಆಮೇಲೆ ಪ್ರಾಜೆಕ್ಟು ನಿರ್ಮಾಣದ ಸಮಯದಲ್ಲಿ ಅತ್ಯುತ್ತಮ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ PMCನ ಅಪಾಯಿಂಟ್ ಮಾಡ್ತೇವೆ. ಅಪಾಯಿಂಟ್ ಮಾಡಿಕೊಂಡು ಗುಣಮಟ್ಟದ ರಸ್ತೆಯನ್ನು ಆಗೋ ಹಾಗೆ ನಾವು ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತೇವೆ. ಸರ್, ಇದು ಕಂಪ್ಲೀಟ್ ಒಂದು ಟೋಲ್ ರೋಡ್ ಆಗಿರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಹಳ್ಳಿ ಜನ ಏನಿರ್ತಾರೆ ಅವರು ಕೂಡ ಸಂಚಾರ ಮಾಡೋದಕ್ಕೆ ಟೋಲ್ ಕಟ್ಟಲೇಬೇಕಾ? ಇಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಅದಕ್ಕಾಗಿ ನಾವು ಎಲ್ಲ ಕಡೆ ಸರ್ವಿಸ್ ರೋಡ್ ಕೊಟ್ಟಿದ್ದೇವೆ. ಒಂದು, ಎರಡನೇದು, ಈಗ ಏನು ರಸ್ತೆಗಳಿದಾವೆ PRR ಈ ರೀತಿ ಹೋದ್ರೆ ಅದಕ್ಕೆ ಅಕ್ರಾಸ್ ರೋಡ್ಸ್ ಏನಿದಾವೆ, ಆ ರೋಡ್ಗಳು ಎಲ್ಲಿದ್ದಾವೆ ಆ ರೋಡ್ಗಳನ್ನ ನಾವು ಯಾವುದೇ ರೀತಿ ಅಡಚಣೆ ಇಲ್ಲದೆ ಆ ರಸ್ತೆಗಳು ಪಾಸ್ ಆಗಕ್ಕೆ ಬಿಡ್ತೇವೆ. ಹಾಗಾಗಿ ಈ ರಸ್ತೆಗೆ ಇಲ್ವೇ ಇಲ್ಲ, ಹೊಸ ರಸ್ತೆ ಮಾಡ್ತಾ ಇದ್ದೀವಿ. ಬಟ್ ಇದರಿಂದ ಅಡಚಣೆ ಆಗಬಾರ್ದು ಅಂತ ನಾವು ಸರ್ವಿಸ್ ರೋಡ್ ಕೊಡ್ತಾ ಇದ್ದೀವಿ. ಸೊ ಸರ್ವಿಸ್ ರೋಡ್ ಮೂಲಕ ರೈತರು ವಿಥೌಟ್ ಪೇಯಿಂಗ್ ಟೋಲ್ಸು ಅವ್ರು ಹೋಗ್ಬೋದು. ಆದರೆ ಅವ್ರಿಗೆ ಬೇಗ ಹೋಗಬೇಕು, ಏರ್ಪೋರ್ಟ್ ಹೋಗಬೇಕು, ದೂರ ಹೋಗಬೇಕು ಅಂದಾಗ ಅವರು ಟೋಲ್ ರೋಡ್ಗೆ ಜಾಯ್ನ್ ಆಗಿ ಈ 10 ಇಂಟರ್ಚೇಂಜಸಲ್ಲಿ ಯಾವ್ದಾದ್ರು ಒಂದು ಇಂಟರ್ಚೇಂಜಲ್ಲಿ ಟೋಲ್ ರೋಡ್ ಜಾಯ್ನ್ ಆಗಿ ಟೋಲ್ ಪೇಮೆಂಟ್ ಮಾಡಿ ಹೋಗಬೇಕಾಗುತ್ತೆ. ಆದರೆ ಟೋಲ್ ಪೇಮೆಂಟ್ ಮಾಡದೇನೆ ಸಂಚಾರ ಮಾಡಬೇಕು ಅಂದರೆ ಈಗ ಏನು ರಸ್ತೆಗಳಿದ್ದಾವೆ, ಇಲ್ಲೊಂದು ರಸ್ತೆ ಇದೆ, ಇಲ್ಲೊಂದು ರಸ್ತೆ ಇದೆ, ಈ 2 ರಸ್ತೆ ನಡುವೆ ಒಂದು ಸರ್ವಿಸ್ ರೋಡ್ ಕೊಡ್ತೀವಿ ನಾವು. ಸರ್ವಿಸ್ ರೋಡ್ ಕೊಟ್ಟಾಗ ಈ ಸರ್ವಿಸ್ ರೋಡ್ ಹೋಗಿ ಅಲ್ಲಿಂದ ಹೋಗ್ಬೋದು. ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಅವರು ಟೋಲ್ ರೋಡ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಟೋಲ್ ರೋಡ್ ಉಪಯೋಗಿಸಲೇಬೇಕು ಎಂಬ ಅನಿವಾರ್ಯತೆ ಇರದೇ ಇರುವಾಗ ನಾವು ನೋಡ್ಕೊಡ್ತೇವೆ. ಸರ್, ಕೊನೆಯದಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ. ವಿಳಂಬ ಆಗಬಾರ್ದಾಗಿತ್ತು, ಈಗಾಗಲೇ ವಿಳಂಬ ಆಗಿ ಈಗ ಯೋಜನೆ ಅಂತೂ ಮಾಡಬೇಕಾಗುತ್ತೆ. ಯಾಕಂದರೆ ಇದು BDA ಮಾಸ್ಟರ್ ಪ್ಲ್ಯಾನಲ್ಲಿ ಇರುವಂಥ ನೋಟಿಫೈ ಆಗಿರುವಂಥ ರಸ್ತೆ ಆಗಿದೆ. ಈ ರಸ್ತೆಯನ್ನು ಮಾಡದೇ ಇರೋಕ್ಕೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಇದರಲ್ಲಿ ಈ ರಸ್ತೆಯಿಂದ ತುಂಬ ಅನುಕೂಲಗಳು ಇದ್ದಾವೆ. ರಸ್ತೆಯಿಂದ ರೈತರಿಗೆ ಅನಾನುಕೂಲಗಳು ಕೂಡ ಇದ್ದಾವೆ. ಯಾಕಂದರೆ ಅವ್ರ ಜಮೀನು 20 ವರ್ಷದ ಹಿಂದೆಯೇ ನೋಟಿಫೈ ಆಗಿಬಿಟ್ಟು ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅವರ ಕಷ್ಟ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಆದರೂ ನಮ್ಮ ಭಾಳ ಹಳೆಯ ಯೋಜನೆ ಆಗಿರೋದ್ರಿಂದ ನಮ್ಮ ಇತಿಮಿತಿಗಳಲ್ಲಿ ನಾವು ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಸೇರಿಕೊಂಡು ಈ ರಸ್ತೆಯನ್ನು ನಿರ್ಮಾಣ ಮಾಡಿದರೆ ಬೆಂಗಳೂರಿನ ಅಭಿವೃದ್ಧಿಗೆ ಇದು ಬಹಳ ಮುಖ್ಯವಾಗಿ ಪೂರಕವಾಗಿ ಆಗುತ್ತೆ ಎಂಬ ಒಂದು ನಂಬಿಕೆ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟ ಆಗಿತ್ತು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಮಾಹಿತಿ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.